ನಾನಿವತ್ತು ಕಾಶ್ಮೀರಿಂದ ಬೆಂಗಳೂರಿಗೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. 60 ಗಂಟೆ 3000 ಕಿಲೋಮೀಟರ್ 3 ದಿನ ಅಡ್ವೆಂಚರಸ್ ಟ್ರೈನ್ ಜರ್ನಿ ಆಗಿರುತ್ತೆ. ಫಸ್ಟ್ ನಾನು ಶ್ರೀನಗರದಿಂದ ಕಟ್ರಾ ರೈಲ್ವೆ ಸ್ಟೇಷನ್ ವರೆಗೂ ಬಂದೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ. ಇದರ ಚಾರ್ಜಸ್ 1000 ರೂಪಾಯಿ ಆಗಿತ್ತು. ನಂತರ ಕಟ್ರಾ ರೈಲ್ವೆ ಸ್ಟೇಷನ್ ಅಲ್ಲಿ ರಾತ್ರಿ ಡಿನ್ನರ್ ಮಾಡಿ ಮತ್ತೊಂದು ಟ್ರೈನ್ ಬೋರ್ಡ್ ಮಾಡಿದೆ. ಟ್ರೈನ್ ಹೆಸರು ಹಿಮಸಾಗರ್ ಎಕ್ಸ್ಪ್ರೆಸ್, ಟ್ರೈನ್ ಕೋಡ್ 16318. ಈ ಟ್ರೈನ್ ಇಂಡಿಯಾದ ಲಾಂಗೆಸ್ಟ್ ಟ್ರೈನ್ ಆಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೋಗುತ್ತೆ. ಸೋಮವಾರ ರಾತ್ರಿ 10 ಗಂಟೆಗೆ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯ್ತು ಜಮ್ಮುವಿನ ಕಟ್ರಾ ರೈಲ್ವೆ ಸ್ಟೇಷನ್ ಇಂದ. ನಾನು ಥರ್ಡ್ ಎಸಿ ಅಲ್ಲಿ ಟ್ರಾವೆಲ್ ಮಾಡ್ತಿರೋದು. ಟಿಕೆಟ್ ಕಾಸ್ಟ್ 2500 ರೂಪಾಯಿ ಆಗಿದೆ. ಸೈಡ್ ಲೋಯರ್ ಸೀಟ್ ಸಿಕ್ಕಿರೋದು. ಪಿಲ್ಲೋ, ಬೆಡ್ ಶೀಟ್, ಕಂಬಲಿ ಕೊಟ್ಟಿದ್ರು. ರಾತ್ರಿ ಜಮ್ಮು, ಪಂಜಾಬ್, ಹರಿಯಾಣ ಕ್ರಾಸ್ ಮಾಡಿ ನೆಕ್ಸ್ಟ್ ಡೇ ಮಧ್ಯಾಹ್ನ 1:30ಗೆ ನಮ್ಮ ಟ್ರೈನ್ ನ್ಯೂ ಡೆಲ್ಲಿಗೆ ರೀಚ್ ಆಯ್ತು. ಎರಡನೇ ದಿನ ಆಗ್ರಾ, ಭೂಪಾಲ್, ನಾಗ್ಪುರ್ ಕವರ್ ಮಾಡಿದ್ವಿ. ನನ್ಗಂತೂ ಟ್ರೈನ್ ಅಲ್ಲಿ ಕೂತ್ಕೊಂಡು ಮಲ್ಕೊಂಡು ಫುಲ್ ಬೇಜಾರಾಗೋಗಿತ್ತು ಗುರು. ಬರೀ ತಿನ್ನೋದು ಮಲಗೋದು ಅಷ್ಟೇ ಆಗಿತ್ತು ನಮ್ಮ ಕೆಲಸ. ಮೂರನೇ ದಿನ ಮಹಾರಾಷ್ಟ್ರದಿಂದ ತೆಲಂಗಾಣಗೆ ಎಂಟ್ರಿ ಕೊಡ್ತು. ವರಂಗಲ್, ವಿಜಯವಾಡ, ನೆಲ್ಲೂರು, ತಿರುಪತಿ ಕವರ್ ಮಾಡಿ 2 ದಿನ 3 ರಾತ್ರಿ ಟ್ರೈನ್ ಅಲ್ಲಿ ಜರ್ನಿ ಮಾಡಿ ನಾನ್ ಬಂದೆ ಜೋಳಾರ್ಪೇಟೆಗೆ. ಇಲ್ಲಿಂದ ಮತ್ತೊಂದು ಟ್ರೈನ್ ಬೋರ್ಡ್ ಮಾಡಿದೆ. 2 ಗಂಟೆ ಜರ್ನಿ ಮಾಡಿ ನಾನ್ ಬಂದೆ ಬೆಂಗಳೂರಿಗೆ. ಟೋಟಲ್ 60 ಗಂಟೆ ಹೆಕ್ಟಿಕ್ ಜರ್ನಿ ಮಾಡಿದೆ. ಆದ್ರೆ ಓವರ್ ಆಲ್ ನನ್ನ ಕಾಶ್ಮೀರ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು ಗುರು, ಮೆಮೊರೇಬಲ್ ಆಗಿತ್ತು. ಇಲ್ಲಿಗೆ ನಮ್ಮ ಕಾಶ್ಮೀರ್ ಟ್ರಿಪ್ ವಿಡಿಯೋಸ್ ಎಂಡ್ ಆಗುತ್ತೆ. ಈಗ ನೆಕ್ಸ್ಟ್ ನಾನ್ ಸಿಗ್ತೀನಿ ಮತ್ತೊಂದು ಹೊಸ ಟ್ರಿಪ್ ಅಲ್ಲಿ. ಅಲ್ಲಿ ತನಕ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.